ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಪೌರ ಕಾರ್ಮಿಕರ ವಿಷಯವಾಗಿ ಎಲ್ಲನೂ ಗೊತ್ತಿದೆ. ಆಮೇಲೆ ಅನೇಕ ಸರಿ ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಬಟ್ ಈಗ ಯಾಕೆ ಸುಮ್ಮನೆ ಇರೋದು, ಈಗ ಯಾಕೆ ಮೌನ ವಹಿಸ್ತಾ ಇರೋದು? ನೀವು ಮಾತು ಕೊಟ್ಟಿದ್ರಿ, ಅಧಿಕೃತ ಘೋಷಣೆ ಮಾಡಿದ್ರಿ, ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಬೈರತಿ ಸುರೇಶ್ ಅವ್ರ ಹೆಸರು ಹೇಳಿದ್ರಿ, ಅವ್ರ ಪಾತ್ರ ಎಷ್ಟಿದೆ ಸರ್? ಬೈರತಿ ಸುರೇಶ್ ಅವರ ಪಾತ್ರ ಹೇಳೋದಂತಂದ್ರೆ ಇದುವರೆಗೂ ಆ ಸಚಿವರಿಗೆ ಇದ್ರ ಬಗ್ಗೆ ಅರ್ಥನೇ ಆಗಿಲ್ಲ, ಕನ್ಸರ್ನು ಇಲ್ಲ, ಅರ್ಥನೂ ಆಗಿಲ್ಲ, ಅವ್ರು ಏನು ಮಾತಾಡ್ತಾನೆ ಇಲ್ಲ, ಇನ್ಕ್ಲೂಡಿಂಗ್ ಅವರು ರಹೀಂ ಖಾನ್ ಅವರು ಪೌರಾಡಳಿತ ಸಚಿವರು. ಯಾಕೆ ಎಕ್ಸ್ಪೀರಿಯನ್ಸ್ ಇಲ್ವಾ ಬೈರತಿ ಸುರೇಶ್ ಅವರಿಗೆ? ಮೋಸ್ಟ್ಲಿ ನೀವು ಅಂದಂಗೆ ಅದೇ ಇರಬೇಕು. ಯಾಕಂದ್ರೆ ನಾವೆಲ್ಲ ಈಗ ನಮ್ಮಲ್ಲಿ ಬರವಣಿಗೆಗಳಲ್ಲಿ ಕೊಟ್ಟಿರ್ತಕ್ಕಂಥವು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಯೂನಿವರ್ಸಿಟಿ ಅಧ್ಯಯನಗಳು, ಇದೇ ಚಂದ್ರಶೇಖರ್ ಕಮಿಟಿ ಅಧ್ಯಯನಗಳು, IPD ಸಾಲಪ ಕಮಿಟಿ ರಿಪೋರ್ಟು ಎಲ್ಲರೂ ಸರ್ಕಾರದಲ್ಲಿದ್ದಾರೆ. ಬಟ್ ಇನ್ನೂ ಅವ್ರಿಗೆ ಅರ್ಥ ಆಗಿದೆ ಅಂತಂದ್ರೆ ಅವರು ಇಲಾಖೆನ ಹೆಂಗ್ ನಡೆಸ್ತಾರೆ ಅನ್ನೋದೇ ಪ್ರಶ್ನೆ.